ಒನ್ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನ್ಯೂಸ್ ಏನಪ್ಪ ಅಂದ್ರೆ ಲೋಕಸಭಾ ಚುನಾವಣೆಯ ಬಗ್ಗೆ ಸ್ವಲ್ಪ NDA ಕೂಟ ಹಾಗೂ ಇಂಡಿಯಾ ಮೈತ್ರಿಕೂಟದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ 4ನೇ ತಾರೀಕು ರಿಸಲ್ಟ್ ಆಗುತ್ತಿದೆ ಮತ್ತು ನರೇಂದ್ರ ಮೋದಿಯವರು ಕೂಡ ಸತತ 3ನೇ ಬಾರಿಗೆ PM ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತದೆ. ಯಾಕಪ್ಪ ಅಂದರೆ ಸಮೀಕ್ಷೆ ಒಳಗೆ ನೋಡಿದ್ರೆ 300+ BJP ತೋರಿಸ್ತಾ ಇದೆ ಮತ್ತು ಇತರೆ ಇಂಡಿಯಾ ಕೂಟ ಮೈತ್ರಿ ಎಲ್ಲ ಮಿಕ್ಸ್ ಆಗಿದ್ದು ಅದು ಕೇವಲ 150-180 ಒಳಗಡೆ ತೋರಿಸ್ತಾ ಇದೆ. ಹಾಗಾಗಿ ಈ ಸಾರಿ 3ನೇ ಬಾರಿಗೂ ನರೇಂದ್ರ ಮೋದಿಯವರು ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಹ್ಯಾಟ್ರಿಕ್ ಗೆಲುವಿನಲ್ಲಿ ನರೇಂದ್ರ ಮೋದಿಯವರು ಇದ್ದಾರೆ ಮತ್ತು ಈ ಮೋದಿಯವರು ಇವರು ಹಿಂದೂ ಧರ್ಮದಲ್ಲಿ ತುಂಬ ವಿಶ್ವಾಸ ಇಡ್ತಾರೆ. ಯಾಕಪ್ಪ ಅಂದರೆ ಅವರು ಮಂದಿರಕ್ಕೆ ಹೋಗೋದು, ಪೂಜೆ ಮಾಡಿಸೋದು ಮತ್ತು ತಪಸ್ಸು ಮಾಡೋದು. ಹಾಗಾಗಿ ಮತ್ತು ಹಿಂದೂ ಯಾರಾದರೂ PM ಇದ್ದರೆ ಅದು ಮೊದಲಿಗೆ ಹೆಸರು ಬರೋದು ನರೇಂದ್ರ ಮೋದಿಯವರ ಬಗ್ಗೆ ಜಾಸ್ತಿ ಬರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಮೋದಿ ಇವರು ಒಬ್ಬ ಚಾಯ್ ಮಾರುವ ಮನುಷ್ಯ. BJPಯಲ್ಲಿ ಇಷ್ಟು ಗುರುತಿಸಲಿಕ್ಕೆ ಕಾರಣ ಅವರು ಮೊದಲಿಗೆ RSS ಶಾಖೆಯಲ್ಲಿ ಸಂಚಾಲಕರಾಗಿರ್ತಾರೆ. ಅದಾದಮೇಲೆ ಇವರು BJP ಸೇರಿಕೊಂಡು 2 ಸಾರಿ ಅವರು ಗುಜರಾತ್ CM ಆದ ನಂತರ ಅವರು 3ನೇ ಬಾರಿಗೆ PM ಆಗುವ ಸಾಧ್ಯತೆ ಎಲ್ಲ ಲಕ್ಷಣ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ ಈಗ ನೀವು ಯಾವುದೇ ಚಾನಲ್ ತೊಗೊಂಡ್ರೂ ಕೂಡ ಸಮೀಕ್ಷೆಯಲ್ಲಿ ನ್ಯೂಸ್ ಚಾನಲ್ ತೊಗೊಂಡ್ರು ಸಮೀಕ್ಷೆಯಲ್ಲಿ BJPನೇ ಲೀಡ್ ಕಾಣ್ತಾ ಇದೆ. ತುಂಬ 300+ ಹೆಚ್ಚಾಗಿ ಕಾಣ್ತಾ ಇದೆ. ಒಂದು ಚಾನಲ್ ಆಗ ತೋರಿಸ್ತಾರೆ, ಇನ್ನೊಂದು ಚಾನಲ್ ಹೀಗೆ ತೋರಿಸ್ತಾ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಸಾರಿ ಕೂಡ ಮೋದಿ ಬಂದರೆ ಒಂದು ನಮ್ಮ ದೇಶಕ್ಕೆ ಒಳ್ಳೆಯದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ನಮಗೆ ಗೊತ್ತಿರೋ ಹಾಗೆ IT ಅಂದರೆ ಗೊತ್ತಿರ್ತಿರಲಿಲ್ಲ ಮತ್ತು CBI ಅಂದರೆ ಗೊತ್ತಿರಲಿಲ್ಲ ಮತ್ತು ಇನ್ಕಮ್ ಟ್ಯಾಕ್ಸ್ ರೇಟ್ ಅಂದರೆ ಗೊತ್ತಿರಲಿಲ್ಲ. ಎಲ್ಲ ನಮಗೆ ಗೊತ್ತು ಮಾಡಿಸಿದ್ದು ಮೋದಿ ಸರ್ಕಾರ ಬಂದ ಮೇಲೆ ಪ್ರತಿಯೊಬ್ಬ ಹುಡುಗಿಗೂ ಗೊತ್ತಾಗಿದೆ ಸ್ನೇಹಿತರೆ. IT ರೇಡು, CBI ರೇಡು ಮತ್ತು SIT ರೇಡು ಇವೆಲ್ಲ ನಮಗೆ ಗೊತ್ತಾಗಿದ್ದು ಈಗೀಗ. ಮತ್ತು ನಾವು ಪಾಕಿಸ್ತಾನ ಮೇಲೆ ಉರಿ ದಾಳಿ ಆಗಿರ್ಬೋದು ಮತ್ತು ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಮತ್ತು ಪುಲ್ವಾಮಾ ಅಟ್ಯಾಕ್ ಆದಮೇಲೆ ನಾವು ತಿರುಗಿಸಿ ಅವ್ರನ್ನ ಹೊಡೆದಿದ್ದಾದ್ರು ಈ ಸಾರಿ 3ನೇ ಬಾರಿಗೂ ಮೋದಿ